ಸೂಸೈಡ್ ಮಾಡ್ಕೊಂಡು ಸತ್ರು ಮಕ್ಕಳು ವರ್ಷ ಪೂರ್ತಿ ಪಾಠ ಮಾಡಿರ್ತೀವಲ್ಲ, ನಮಗೊಂದು ಪ್ರತಿಯೊಂದು ಜೀವದ ಬೆಲೆ ಏನು ಅಂತ ಹೇಳಿ, ಅವ್ರ ಕನಸುಗಳೇನು, ಅವ್ರ ಆಸೆಗಳೇನು, ಏನೇನು ಆಸೆ ಕಟ್ಕೊಂಡಿರ್ತವೆ, ಎಷ್ಟು ಕಷ್ಟಪಟ್ಟಿರ್ತವೆ ವರ್ಷ ಪೂರ್ತಿ ಅಂತ ಹೇಳಿ. ನೀವು ಮಾಡಿರೋ ಅನ್ಯಾಯಗಳಿಗೆ ಅಕೌಂಟಬಿಲಿಟಿ ತಗೊಳ್ಳಿ, ನೀವು ಮಾಡಿರೋ ಅನ್ಯಾಯಗಳಿಗೆ ಸರಿಯಾದ ಪರಿಹಾರ ಕೊಡಿ. ಇಂಥದ್ದೊಂದು ವಿಡಿಯೋ ಮಾಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಗೊತ್ತಿಲ್ಲ ಏನಾಗ್ತಾ ಇದೆ ದೇಶದಲ್ಲಿ, ಈ ಅರಾಜಕತೆ, ಎಷ್ಟು ಕೆಟ್ಟವರಲ್ವ ನಾವು ಮೇಷುಗಳು ಅನ್ಸುತ್ತೆ. ತಪ್ಪು ಹೇಳ್ಕೊಡ್ತೀವಿ ಪಾಠನ ಸ್ಕೂಲಲ್ಲಿ, ಪ್ರಜಾಪ್ರಭುತ್ವ ಕ್ವಶನ್ ಮಾಡ್ಬೋದು, ನಮ್ಗೆ ಬೇಕಾಗಿರೋ ಹಕ್ಕುಗಳನ್ನ ಪಡ್ಕೋಬಹುದು ಅಂತ. ನಿಜವಾಗ್ಲೂ ದೇಶ ಹಂಗೆ ನಡೀತಿದ್ಯಾ? ಖಂಡಿತ ಇಲ್ಲ. ಯಕಶ್ಚಿತ್ ಒಂದು ಪದವಿ, ಒಂದು ಪೋಸ್ಟಿಗೋಸ್ಕರ ಒಂದು 10 ಮಕ್ಕಳನ್ನ ಕೊಂದು ಅವ್ರ ರಕ್ತದ ಮೇಲೆ ಸಾಮ್ರಾಜ್ಯ ಕಟ್ಟುವಷ್ಟು ವರ್ಸ್ಟ್ ಸ್ಟೇಟಲ್ಲಿ ಇದ್ದಾರ ನಮ್ಮ ಮಂತ್ರಿಗಳು ಅಂತ ಹೇಳಿ. ತಪ್ಪು ನಮ್ದೆ. ಚೆನ್ನಾಗಿ ಓದ್ಬಿಡು, ಡಾಕ್ಟರ್ ಆಗ್ಬಿಡು, ಇಂಜಿನಿಯರ್ ಆಗ್ಬಿಡು ಅಂತ ಇಲ್ದಿರೋ ಆಸೆಗಳನ್ನ ಹುಟ್ಟಿಸಿರ್ತೀವಿ ಮಕ್ಕಳು ತಲೆ ಒಳಗೆ. ನೀವು ನಂಬ್ತಿರೋ ಬಿಡ್ತಿರೋ, ವರ್ಷ ಪೂರ್ತಿ ನಾವು ನೋಡ್ತೀವಲ್ಲ ಮಕ್ಕಳಿಗೆ. ಇದೊಂದು ವರ್ಷ ಟರ್ನಿಂಗ್ ಪಾಯಿಂಟ್. SLC ಚೆನ್ನಾಗಿ ಸ್ಕೋರ್ ಮಾಡಿಬಿಡು, PUC ಚೆನ್ನಾಗಿ ಸ್ಕೋರ್ ಮಾಡಿಬಿಡು ಅಂತ ಹೇಳಿ ಊಟ ತಿನ್ನಲ್ಲ, ನಿದ್ದೆ ಮಾಡಲ್ಲ, ಸರಿಯಾಗಿ ಆರೋಗ್ಯ ನೋಡ್ಕೊಳ್ಳಲ್ಲ. ಜಸ್ಟ್ ಬಿಕಾಸ್ ಚೆನ್ನಾಗಿ ಸ್ಕೋರ್ ಮಾಡ್ಬೇಕು, ನಾನು ಒಂದು ಒಳ್ಳೆ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು ತಗೋಬೇಕು ಅಂತ ಹೇಳಿ. ಏನ್ ಆಫ್ಟರ್ ಆಲ್ ಕೇಳ್ತಾ ಇರೋದೇನು? ಆದ್ರೂ ಏನು, ನೀವು ಮಾಡಿರೋ ಅನ್ಯಾಯಗಳಿಗೆ ಅಕೌಂಟಬಿಲಿಟಿ ತಗೊಳ್ಳಿ, ನೀವು ಮಾಡಿರೋ ಅನ್ಯಾಯಗಳಿಗೆ ಸರಿಯಾದ ಪರಿಹಾರ ಕೊಡಿ. ಎಷ್ಟು ಜನ ಸೂಸೈಡ್ ಮಾಡ್ಕೊಂಡು ಸತ್ರು ಮಕ್ಕಳು ವರ್ಷ ಪೂರ್ತಿ ಪಾಠ ಮಾಡಿರ್ತೀವಲ್ಲ, ನಮಗೊಂದು ಪ್ರತಿಯೊಂದು ಜೀವದ ಬೆಲೆ ಏನು ಅಂತ ಹೇಳಿ, ಅವ್ರ ಕನಸುಗಳೇನು, ಅವ್ರ ಆಸೆಗಳೇನು, ಏನೇನು ಆಸೆ ಕಟ್ಕೊಂಡಿರ್ತವೆ, ಎಷ್ಟು ಕಷ್ಟಪಟ್ಟಿರ್ತವೆ ವರ್ಷ ಪೂರ್ತಿ ಅಂತ ಹೇಳಿ. ನಿಜವಾಗ್ಲೂ ಇದಕ್ಕೆ ಯಾರ್ಯಾರು ಅಕೌಂಟೇಬಲ್, ನಿಮ್ಗೆ ಹೊಟ್ಟೆ ತಣ್ಣಗಿರ್ಲಿ, ನಿಮ್ಗೆ ಒಳ್ಳೆ ಸಾವುಗಳಂತೂ ಬರಲ್ಲ. ಬಟ್ ಈ ತರ ಒಂದು ವಿದ್ಯಾರ್ಥಿಗಳ ಮೇಲೆ ನಾವು ಒಂದು ಏಟ್ ಹೊಡೆದ್ರು ತಪ್ಪಾಯ್ತು ಕಣೋ, ಸಾರಿ ಕಣೋ, ಏನೋ ಕೋಪದಲ್ಲಿ ಹೊಡೆದ್ಬಿಟ್ಟೆ ಅಂತ ಕೇಳ್ತೀವಿ. ಹೋಗಿ ನೀವು ಹಿಂಗೆ ಸಾಯಿ ಮಟ್ಟಕ್ಕೆ ಹೊಡಿಬೋದಾ, ರಕ್ತ ಬರೋ ಮಟ್ಟಕ್ಕೆ ಹೊಡಿಬೋದಾ ನಂಗೆ ಗೊತ್ತಿಲ್ಲ. ಅದನ್ನ ನೋಡ್ತಾ ಇರೋ ತಂದೆ ತಾಯಿಗಳ ಶಾಪನೆ ಮುಂದೆ ಬಿಡುತ್ತಾ ಗೊತ್ತಿಲ್ಲ. ದಿಸ್ ಇಸ್ ನಾಟ್ ಡನ್, ದಿಸ್ ಇಸ್ ನಾಟ್ ಮೈ ಕಂಟ್ರಿ. ನೋ, ಡೆಫಿನೆಟ್ಲಿ